ಮಗು, ನಿಮ್ಮ ತಾಯಿ ಯಾವುದಾದ್ರೂ ವ್ರತ ಮಾಡ್ತಿದ್ಲೆ? ಓ, ಏಕಾದಶಿ ವ್ರತ ತಪ್ಪದೆ ಮಾಡ್ತಾ ಇದ್ರು. ವ್ರತ ಮಾಡಬೇಕಾದ್ರೆ ಮಡಿಯಲ್ಲಿರ್ತಾರೆ, ಆಗ ನಿನ್ನನ್ನು ಮುಟ್ಟಿಸ್ಕೊಳ್ತಿದ್ರೆ? ಇಲ್ಲ. ಅದೇ ರೀತಿ ಈಗ ನಿಮ್ಮ ತಂದೆಯವರು ವ್ರತದಲ್ಲಿದ್ದಾರೆ. ಯಾವ ವ್ರತ? ಸನ್ಯಾಸ ವ್ರತ. ಅಂದರೆ ಹೆಂಡತಿ, ಮಕ್ಕಳು, ಸಂಸಾರ, ಬಂಧು ಬಳಗವೆಂಬ ಮೋಹದಿಂದ ದೂರವಿರುವುದು. ಈಗವರು ನಿನ್ನೊಬ್ಬನಿಗೆ ಮಾತ್ರ ತಂದೆ ಅಲ್ಲ, ಈ ಸಮಸ್ತ ಜಗತ್ತಿಗೆ ತಂದೆ. ನಿನಗೆ ಮಾತ್ರ ಮಾರ್ಗದರ್ಶಕರು, ಗುರುಗಳು ಅಲ್ಲ, ಸಮಸ್ತ ಜನರನ್ನು ಸಮಾನವಾಗಿ ಒಳಗೊಂಡು ಮಾರ್ಗದರ್ಶನ ಮಾಡುತ್ತಾ ಸದ್ಬೋಧನೆ ಮಾಡುವ ಗುರು ಸಾರ್ವಭೌಮರು. ಇನ್ನು ಮುಂದೆ ನೀನು ನಿನ್ನ ತಂದೆಯವರನ್ನು ಸಮಸ್ತ ಜಗತ್ತಿಗೆ ಸಮರ್ಪಿಸುವ ಉದಾರಿಯಾಗಬೇಕು. ಇನ್ನೆಂದಿಗೂ ಅವರು ನಿನಗೆ ತಂದೆ ಅಲ್ಲ, ಗುರುಗಳು ಮಾತ್ರ. ಎಲ್ಲಿ ನಾನು ಹೇಳಿದ ಹಾಗೆ ಹೇಳು. ಗುರು ಬ್ರಹ್ಮ ಗುರು ವಿಷ್ಣು, ಗುರು ಬ್ರಹ್ಮ ಗುರು ವಿಷ್ಣು, ಗುರುದೇವೋ ಮಹೇಶ್ವರಃ, ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಹರಿ. ಪ್ರಣಾಮಗಳು ಗುರುಗಳೇ. ಲಕ್ಷ್ಮೀನಾರಾಯಣ, ಆ ಮೂಲರಾಮ ನಿನ್ನಲ್ಲಿ ನೆಲೆಸಿ ನಿನ್ನ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿ. ಏಕಿಷ್ಟು ದುಃಖಿಸುತ್ತಿದ್ದೀರಿ? ನೀವೆಲ್ಲ ಹೀಗೆ ಅತ್ತರೆ ಮೃತರಾದವರು ಮರಳಿ ಬರುವರೆ. ನೀವೀಗ ಪರಮಹಂಸರು, ಜಿತೇಂದ್ರಿಯರು. ಯಾವ ಆಘಾತವೂ ನಿಮ್ಮ ಮನಸ್ಸನ್ನು ಕಲುಕಲಾರದು. ನಾವು ಸಾಮಾನ್ಯ ಮಾನವರು. ನಿಮ್ಮ ದೃಢತೆ ನಮಗಿಲ್ಲ. ಈಗ ನಮಗೆ ಉಳಿದಿರೋದು ಕಣ್ಣೀರು ಒಂದೇ. ವೆಂಕಟಾಂಬ, ಹಾಗೆಲ್ಲ ಮಾತನಾಡಬಾರ್ದು. ಮಾತನಾಡಲಿ ಬಿಡಿ ಆಚಾರ್ಯರೇ. ಅದರಿಂದ ಅವರ ದುಃಖ ಶಮನವಾದರೆ ಸಾಕು. ಅವರಿಗೆ ನಮ್ಮ ಬಗ್ಗೆ ಮಾತನಾಡೋ ಸಲುಗೆ ಎಂದಿಗೂ ಇರುತ್ತೆ. ಗುರುಗಳು ಕ್ಷಮಿಸಬೇಕು. ತಾವೀಗ ಜಗದ್ಗುರುಗಳು ಅನ್ನೋದನ್ನು ಕ್ಷಣಕಾಲ ಮರ್ತುಬಿಟ್ಟೆ. ನಾವು ಸರಸ್ವತಿಗಾಗಿ ಕಣ್ಣೀರು ಹಾಕ್ತಾ ಇದ್ದೀವಿ, ಆದರೆ ತಾವು ಆಕೆ ಪ್ರೇತ ಜನ್ಮವನ್ನು ಕಳೆದು ಸದ್ಗತಿಯನ್ನು ಅನುಗ್ರಹಿಸಿದ್ದೀರಿ. ಈ ವಿಷಯ ತಿಳಿದು ಮನಸ್ಸಿಗೆ ಎಷ್ಟೋ ನೆಮ್ಮದಿ ಆಯಿತು. ತಮ್ಮ ಈ ಕಾರುಣ್ಯವನ್ನು ಮರೆತು ಪೂರ್ವಾಶ್ರಮದ ತಮ್ಮ ಎಂಬ ಸಲಹೆಯಿಂದ ಏನೇನೋ ಮಾತಾಡ್ಬಿಟ್ಟೆ. ದಯಮಾಡಿ ಕ್ಷಮಿಸಬೇಕು. ಇರಲಿ, ಸದ್ಗತಿ ಇತ್ತವರು ನಾವಲ್ಲ, ಶ್ರೀ ಹರಿವಾಯುಗಳು. ಸರಸ್ವತಿ ಮೃತಳಾದಳು ಎಂದಲ್ಲವೇ ನಿಮಗೆಲ್ಲ ದುಃಖ? ಅವಳು ನಾಶವಾದಳು ಅಥವಾ ಅವಳು ಧರಿಸಿದ್ದ ದೇಹ ನಾಶವಾಯಿತು? ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೋ ಶರೀರೆ ಎಂದು ಭಗವಂತ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ.
ಜೀವನು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಅವನು ಅನಾದಿ ನಿತ್ಯನು. ನಿಮಗೆಲ್ಲ ಜಿಜ್ಞಾಸೆ ಬರಬಹುದು, ಹಾಗಾದರೆ ಜೀವನು ಹುಟ್ಟಿದ, ಸತ್ತ ಎಂಬ ವ್ಯವಹಾರವು ಹೇಗೆ? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ಹೇಗೆ ಮನುಷ್ಯನು ಹಳೆಯ ಹರಿದ ವಸ್ತ್ರವನ್ನು ಬಿಟ್ಟು ಹೊಸ ವಸ್ತ್ರವನ್ನು ಧರಿಸುತ್ತಾನೋ, ಜೀವನೂ ಶಿಥಿಲವಾದ ಮುದಿ ದೇಹವನ್ನು ಬಿಟ್ಟು ಬೇರೆ ನೂತನವಾದ ಬಾಲ ದೇಹವನ್ನು ಧಾರಣೆ ಮಾಡುವನು. ಹೀಗೆ ಜೀವನು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಹೊಂದುತ್ತಲೇ ಇರುತ್ತಾನೆ. ಹಾಗಾಗಿ ಜೀವಕ್ಕೆ ಶರೀರತ್ಯಾಗವೇ ಸಾವು, ಹೊಸ ಶರೀರವನ್ನು ಹೊಂದುವುದೇ ಹುಟ್ಟು. ನೆನಪಿಡಿ, ಜೀವಿಯ ದೇಹ ನಾಶವಾದರೂ ಅವನ ಸ್ವರೂಪ ಎಂದೂ ನಾಶವಾಗುವುದಿಲ್ಲ. ಹಾಗಾಗಿ ಅಪರಿಹಾರ್ಯವಾದ ಬಂಧ ಮತ್ತು ಮರಣಕ್ಕೆ ಶೋಕಿಸುವುದು ನಿಮ್ಮಂತಹ ವೇದ್ಯರಿಗೆ ತರವಲ್ಲ. ಅಪರಿಹಾರ್ಯವೆಂದರೆ ಆ ವಿಷ್ಣುವಿನ ಕೃಪಾ ಕಟಾಕ್ಷದಿಂದಲೇ ಜನನ ಮತ್ತು ಮರಣ ನಡೆಯುವುದು